Good morning, everybody. Welcome you all. Okay, today we are going to deal with the session 2 of project management subject. And in this session we are going to deal with the meaning, definition and characteristics of a project. And in the previous session we discussed the importance and applications of project management and its popularity in business today across the world in the first session, and today we are going to deal with the continued part. And objectives of learning this is to learn the meaning and characteristics of a project management. Okay, so what is the meaning of project? A project is an activity to meet the creation of a unique product or service. That means project is a activity wherein we create unique product or service. Okay, this is what is called as a project. Project is a activity wherein we create unique or different product or service. But the thing is that the activities that are undertaken to accomplish the routine activities cannot be considered as a project. ಹಾಗಂದ್ರೆ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಡೈಲಿ ರೂಟೀನ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಲ್ವ ಅವನ್ನ ನಾವು ಪ್ರಾಜೆಕ್ಟ್ ಅಂತ ಕರೆಯೋಕ್ಕಾಗಲ್ಲ. ಓಕೆ, ಬಟ್ ಅವೆಲ್ಲವನ್ನು ಒಗ್ಗೂಡಿಸಿದಾಗ ಎಟ್ ದ ಎಂಡ್ ನಮ್ಗೆ ಏನು ರಿಸಲ್ಟ್ ಸಿಗುತ್ತಲ್ಲ, ರಿಸಲ್ಟ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್ ಏನು ಸಿಗುತ್ತಲ್ಲ, ದಟ್ ವಿ ಕಾಲ್ ಇಟ್ ಆಸ್ ಎ ಹೋಲ್ ಪ್ರಾಜೆಕ್ಟ್. ಎಕ್ಸಾಂಪಲ್ಸ್ ಫಾರ್ ಎ ಪ್ರಾಜೆಕ್ಟ್ ಆರ್ ನ್ಯೂ ಪ್ರಾಡಕ್ಟ್ ಆರ್ ಸರ್ವಿಸ್ ಡೆವಲಪ್ಮೆಂಟ್. ಅಂದರೆ ಹೊಸದಾಗಿ ಒಂದು ಪ್ರಾಡಕ್ಟ್ನ ಮಾಡೋದು ಅಥವಾ ಹೊಸದಾಗಿ ಒಂದು ಸರ್ವಿಸ್ನ ಡೆವಲಪ್ ಮಾಡೋದಕ್ಕೆ ನಾವು ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಅಥವಾ ದಟ್ ಈಸ್ ಅನ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಆರ್ ಡ್ಯಾಮ್ ಆರ್ ಹೈವೇ. ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗು, ಹೈವೇ ಅಥವಾ ಡ್ಯಾಮನ್ನು ಕೂಡ ನಾವು ಒಂದು ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಇಟ್ ಕ್ಯಾನ್ ಬಿ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್, ಲಾಂಗ್ ಟರ್ಮ್ ಆರ್ ಮಿಡ್ ಟರ್ಮ್ ಪ್ರಾಜೆಕ್ಟ್, ಅದು ಬೇರೆ ವಿಚಾರ. ಫೈನ್, ವಿ ವಿಲ್ ಡಿಸ್ಕಸ್ ಇನ್ ದ ಲೇಟರ್ ಕ್ಲಾಸಸ್. ದೆನ್ ಆರ್ಗನೈಸಿಂಗ್ ಎ ಪ್ರೋಗ್ರಾಮ್ ಆರ್ ಮೀಟಿಂಗ್. ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡೋದಾಗಿರ್ಬೋದು, ಒಂದು ಮೀಟಿಂಗ್ನ ಆರ್ಗನೈಸ್ ಮಾಡೋದಾಗಿರ್ಬೋದು, ಅದು ಕೂಡ ಏನಾಗಿರುತ್ತೆ, ಅದನ್ನು ಕೂಡ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ದೆನ್ ರಿನೋವೇಟಿಂಗ್ ದ ಕಿಚನ್. ನಿಮ್ಮ ಕಿಚನನ್ನು ನೀವು ಇಟಾಲಿಯನ್ ಆರ್ ಮಾಡ್ಯುಲರ್ ಕಿಚನ್ ಆಗಿ ರಿನೋವೇಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅದನ್ನು ಕೂಡ ನಾವೇನಂತ ಹೇಳ್ತೀವಿ, ದಟ್ ಈಸ್ ಆಲ್ಸೋ ಎ ಪ್ರಾಜೆಕ್ಟ್. ಬೇರೆಯವ್ರಿಗೆ ಕೊಡ್ತೀವಲ್ವ ಇದನ್ನು ಇಷ್ಟು ದಿನದಲ್ಲಿ ಮುಗಿಸ್ಕೊಡಿ ಅಂತ, ಸೊ ದಟ್ ಈಸ್ ಆಲ್ಸೋ ಎ ಪ್ರಾಜೆಕ್ಟ್. ದೆನ್ ಇಂಪ್ಲಿಮೆಂಟಿಂಗ್ ಎ ನ್ಯೂ ಬಿಸ್ನೆಸ್ ಪ್ರೋಸೆಸ್. ಈಗ ಒಂದು ಕಂಪ್ನಿಯಲ್ಲಿ ಒಂದು ಪ್ರೋಸೆಸ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಹೊಸ ಬಿಸ್ನೆಸ್ ಪ್ರೋಸೆಸ್ನ ನಾವು ಅಳವಡಿಸ್ತೀವಲ್ವ, ಸೊ ದಟ್ ಈಸ್ ಆಲ್ಸೋ ಎ ಪ್ರಾಜೆಕ್ಟ್. ದೆನ್ ಡೆಫಿನಿಷನ್. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಎ ಪ್ರಾಜೆಕ್ಟ್? ಪ್ರಾಜೆಕ್ಟ್ ಈಸ್ ಆನ್ ಇಂಡಿವಿಜುವಲ್ ಆರ್ ಕೊಲ್ಯಾಬ್ರೇಟಿವ್ ಎಂಟರ್ಪ್ರೈಸ್ ದಟ್ ಈಸ್ ಕೇರ್ಫುಲಿ ಪ್ಲಾನ್ಡ್ ಟು ಅಚೀವ್ ಎ ಪರ್ಟಿಕ್ಯುಲರ್ ಏಮ್. ಹಾಗಂದರೆ ಇಟ್ ಈಸ್ ಎ ಇಂಡಿವಿಜುವಲ್ ಆರ್ ಕೊಲ್ಯಾಬ್ರೇಟಿವ್ ಎಂಟರ್ಪ್ರೈಸ್, ಅಂದರೆ ಒಬ್ಬರದೇ ಆಗಿರ್ಬೋದು ಅಥವಾ ತುಂಬ ಜನರದ್ದು ಆಗಿರ್ಬೋದು ಅದು ಪ್ರಾಜೆಕ್ಟು. ಸೊ ದಟ್ ಈಸ್ ಕೇರ್ಫುಲಿ ಪ್ಲ್ಯಾನ್ಡ್, ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಏನಂತ ಪ್ಲ್ಯಾನ್ ಮಾಡಿರ್ತಾರೆ ಅಂದರೆ ಟು ಅಚೀವ್ ಎ ಪರ್ಟಿಕ್ಯುಲರ್ ಏಮ್, ಒಂದು ಪರ್ಟಿಕ್ಯುಲರ್ ಏಮನ್ನು ಅಚೀವ್ ಮಾಡೋದಕ್ಕೆ ಥರೋ ಆಗಿ ಪ್ಲ್ಯಾನ್ ಮಾಡಿಟ್ಟಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಪ್ರಾಜೆಕ್ಟ್. ದಟ್ ಈಸ್ ಎ ಡೆಫಿನಿಷನ್ ಆಫ್ ಎ ಪ್ರಾಜೆಕ್ಟ್. ಆ್ಯಂಡ್ ಇನ್ನೊಂದು ಡೆಫಿನಿಷನ್ ಏನು ಅಂದರೆ ಪ್ರಾಜೆಕ್ಟ್ ಆಸ್ ದ ಹೋಲ್ ಕಾಂಪ್ಲೆಕ್ಸ್ ಆಫ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಯೂಸಿಂಗ್ ರಿಸೋರ್ಸಸ್ ಟು ಗೇನ್ ಬೆನಿಫಿಟ್ಸ್. ಅಂದರೆ ಇರ್ತಕ್ಕಂಥ ರಿಸೋರ್ಸಸ್ಸನ್ನು ಯೂಸ್ ಮಾಡಿಕೊಂಡು ಏನೋ ಒಂದು ಏಮನ್ನು ಅಚೀವ್ ಮಾಡೋದಕ್ಕೆ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ವಾಟ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ಗೆ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್ಸ್, ಅವು ಏನು, ಲಕ್ಷಣಗಳು ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಎ ಪ್ರಾಜೆಕ್ಟ್ ಈಸ್ ಎ ಟೆಂಪರರಿ. ಅಂದರೆ ಪ್ರಾಜೆಕ್ಟ್ ಅನ್ನೋದು ಒಂದು ಟೆಂಪರರಿ ಆ್ಯಕ್ಟಿವಿಟಿ ಆಗಿರುತ್ತೆ, ಅದು ಪರ್ಮನೆಂಟ್ ಆಗಿರಲ್ಲ. ಇಷ್ಟು ದಿನದಲ್ಲಿ ಮುಗಿಬೇಕಂತ ಇರುತ್ತೆ, ಅಷ್ಟು ದಿನದಲ್ಲಿ ಮುಗಿಬೇಕದು. ಓಕೆ, ಇಟ್ ಕ್ಯಾನ್ ನಾಟ್ ಬಿ ಪರ್ಮನೆಂಟ್, ಇಟ್ ವಿಲ್ ಎಂಡ್ ಸಮ್ ಆರ್ ದ ಅದರ್ ಡೇ. ಸೊ ಇಟ್ ಈಸ್ ಎ ಟೆಂಪರರಿ. ಎ ಪ್ರಾಜೆಕ್ಟ್ ಈಸ್ ಯೂನಿಕ್ ಡೆಲಿವರೇಬಲ್. ಅಂದರೆ ಅದು ಪ್ರಾಜೆಕ್ಟ್ ಮುಗಿದ ಮೇಲೆ ನಮಗೆ ಒಂದು ಯೂನಿಕ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅದು ನಮಗೆ ಡೆಲಿವರ್ ಮಾಡುತ್ತೆ. ದೆನ್ ಪ್ರೋಗ್ರೆಸಿವ್ ಎಲಾಬರೇಷನ್. ಹಾಗಂದರೆ ಇಟ್ ಈಸ್ ಒಂದು ಪ್ರಾಜೆಕ್ಟ್ನಲ್ಲಿ ಏನೇನು ಪ್ರೋಗ್ರೆಸ್ ನಡೀತಾ ಇದೆ, ಯಾವ ಮಟ್ಟಕ್ಕೆ ಪ್ರೋಗ್ರೆಸ್ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ತೀವಲ್ಲ. ಸೊ ದಟ್ ಈಸ್ ಎ ಪ್ರಾಜೆಕ್ಟ್ ಎಲಾಬೊರೇಷನ್. ದೆನ್ ಪರ್ಪಸ್ಫುಲ್. ಪ್ರತಿಯೊಂದು ಪ್ರಾಜೆಕ್ಟಿನ ಹಿಂದೆ ಒಂದು ಪರ್ಪಸ್ ಇರುತ್ತೆ. ಓಕೆ, ಅವರು ಒಂದು ಏಮ್ ಅಥವಾ ಒಂದು ಗೋಲನ್ನು ಸೆಟ್ ಮಾಡಿಕೊಂಡು ಹೊರಡ್ತಾರೆ, ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾರೆ. ಆ ಏಮನ್ನು ಅಚೀವ್ ಮಾಡಿದ ತಕ್ಷಣ ದೇ ವಿಲ್ ಗೆಟ್ ಎ ಪ್ರಾಡಕ್ಟ್ ಆರ್ ಎ ಸರ್ವಿಸ್, ಆ್ಯಂಡ್ ಹೆನ್ಸ್
ಇಟ್ ಈಸ್ ಎ ಪರ್ಪಸ್ಫುಲ್ ಆ್ಯಕ್ಟಿವಿಟಿ. ಇಷ್ಟು ದಿನ ಆದಮೇಲೆ ನಮಗಿದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಸಿಗಬೇಕಂತ ಅವರು ಒಂದು ಪರ್ಪಸ್ ಇಟ್ಕೊಂಡು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರಾಜೆಕ್ಟ್ ಈಸ್ ಎ ಪರ್ಪಸ್ಫುಲ್ ಆ್ಯಕ್ಟಿವಿಟಿ. ದೆನ್ ಪ್ರಾಜೆಕ್ಟ್ ಈಸ್ ಲಾಜಿಕಲ್ ಆ್ಯಸ್ ಇಟ್ ಹ್ಯಾಸ್ ಎ ಸರ್ಟೆನ್ ಲೈಫ್ ಸೈಕಲ್. ಲೈಫ್ ಸೈಕಲ್ ಅಂದರೆ ಏನು? ಲೈಫ್ ಸೈಕಲ್ ಅಂದರೆ ಒಂದು ಈ ಪೀರಿಯಡ್ನಲ್ಲಿ ಮುಗಿಬೇಕಂತ ಇರುತ್ತೆ. ಓಕೆ, ಇಷ್ಟು ದಿನದಲ್ಲಿ ಈ ಪ್ರಾಜೆಕ್ಟ್ ಮುಗಿಬೇಕಂತ ಇರುತ್ತೆ. ಸೊ ಇಟ್ ಹ್ಯಾಸ್ ಎ ಸರ್ಟೆನ್ ಲೈಫ್ ಸೈಕಲ್, ಒಂದು ಲೈಫ್ ಸೈಕಲ್ ಅದು ಇರುತ್ತೆ ಅದು. ಸೊ ಹೆನ್ಸ್ ವಿ ಕಾಲ್ ಇಟ್ ಆ್ಯಸ್ ಎ ಲಾಜಿಕಲ್ ಯಾಕೆ ಅಂದರೆ ಇಷ್ಟೇ ದಿನದಲ್ಲಿ ಮುಗಿಬೇಕು ಅಂತ ನಾವು ಪ್ರೀ ಪ್ಲ್ಯಾನ್ ಮಾಡಿರ್ತೀವಿ, ಅಷ್ಟು ದಿನದಲ್ಲಿ ಮುಗಿಸೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಒಂದು ವೇಳೆ ಮುಗಿಲಿಲ್ಲ ಅಂದರೆ ವಾಟ್ ಹ್ಯಾಪನ್ಸ್? ಮುಗಿಲಿಲ್ಲ ಅಂತಂದರೆ ಇಟ್ ಬಿಕಮ್ಸ್ ಮೋರ್ ಎಕ್ಸ್ಪೆನ್ಸಿವ್. ಅದನ್ನು ನಾವು ಲೇಟರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ ಡೀಟೇಲ್ ಆಗಿ. ಫೈನ್. ಸ್ಟ್ರಕ್ಚರ್ಡ್. ಎ ಪ್ರಾಜೆಕ್ಟ್ ಈಸ್ ಸ್ಟ್ರಕ್ಚರ್ಡ್ ಆ್ಯಸ್ ಇಟ್ ಹ್ಯಾಸ್ ಇಂಟರ್ಡಿಪೆಂಡೆನ್ಸೀಸ್ ಬಿಟ್ವೀನ್ ಇಟ್ಸ್ ಟಾಸ್ಕ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಪ್ರಾಜೆಕ್ಟು ಅದರ ಟಾಸ್ಕ್ ಮತ್ತು ಆ್ಯಕ್ಟಿವಿಟೀಸು ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ, ಒಂದಕ್ಕೊಂದು ಹೊಂದಾಣಿಕೆಯಿಂದ ನಡೆಸ್ಕೊಟ್ಟು ಹೋಗಬೇಕಾಗಿರುತ್ತೆ. ಸೊ ಪ್ರಾಜೆಕ್ಟ್ ಇಟ್ ಈಸ್ ಎ ಸ್ಟ್ರಕ್ಚರ್ಡ್ ಆ್ಯಸ್ ಇಟ್ ಹ್ಯಾಸ್ ಇಂಟರ್ಡಿಪೆಂಡೆನ್ಸೀಸ್ ಬಿಟ್ವೀನ್ ಇಟ್ಸ್ ಟಾಸ್ಕ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಕ್ಯಾರೆಕ್ಟರೈಸ್ ಲಿಮಿಟೆಡ್ ಬೈ ಅವೈಲೇಬಲ್ ರಿಸೋರ್ಸಸ್. ಹಾಗಂದರೆ ಏನಂದರೆ ಒಂದು ಪ್ರಾಜೆಕ್ಟಿಗೆ ಇಷ್ಟೇ ಕ್ಯಾಪಿಟಲ್ ಯೂಸ್ ಮಾಡಬೇಕು, ಇಷ್ಟೇ ರಿಸೋರ್ಸಸ್ ಯೂಸ್ ಮಾಡಬೇಕು, ಇಷ್ಟೇ ಮಷೀನು, ಇಷ್ಟೇ ಮ್ಯಾನ್ ಪವರ್ ಯೂಸ್ ಮಾಡ್ಬೇಕಂತ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾರೆ. ಓಕೆ, ಇಷ್ಟೇ ರಾ ಮೆಟೀರಿಯಲ್ ಯೂಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ಏನು ಪ್ಲ್ಯಾನ್ ಮಾಡಿರ್ತಾರೋ, ಏನು ಅದಕ್ಕೆ ಅಲೋಕೇಶನ್ ಮಾಡಿರ್ತಾರೋ ರಿಸೋರ್ಸಸ್ಸು, ಅದನ್ನು ಮಾತ್ರ ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಹೆನ್ಸ್ ಇಟ್ ಈಸ್ ಲಿಮಿಟೆಡ್ ಬೈ ಅವೈಲೇಬಲ್ ರಿಸೋರ್ಸಸ್. ಓಕೆ, ಫೈನ್. ಸೊ ನೆಕ್ಸ್ಟ್ ಒನ್ ಈಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟೆನಿಟಿ. ನನಗೊಂದು ಪ್ರೋವರ್ಬ್ ನೆನಪಾಗುತ್ತೆ, ಏನಂದರೆ ಇಫ್ ಯು ವೋಂಟ್ ರಿಸ್ಕ್ ಎನಿಥಿಂಗ್ ಯು ವಿಲ್ ರಿಸ್ಕ್ ಎವ್ರಿಥಿಂಗ್ ಅಂತ. ಅಂದರೆ ನೀವು ಏನನ್ನು ರಿಸ್ಕ್ ತೊಗೊಳ್ಳದೆ ಹೋದರೆ ನೀವು ಎಲ್ಲವನ್ನು ರಿಸ್ಕಿಗೆ ಹಾಕ್ತೀರಿ ಅಂತ ಅರ್ಥ. ಓಕೆ, ಹಾಗಂತ ಹೇಳಿಬಿಟ್ಟು ರಿಸ್ಕ್ ತೊಗೋಬಾರ್ದ ಅಂತ ನೀವು ಕೇಳ್ಬೋದು. ಎಸ್, ವಾಟ್ ಐ ಸೇ ಈಸ್ ಡೋಂಟ್ ಟೇಕ್ ರಿಸ್ಕ್ ಬಟ್ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ನಾನೇನು ಹೇಳ್ತೀನಿ, ರಿಸ್ಕ್ ತೊಗೋಬೇಡಿ ಬಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ಳಿ. ಓಕೆ, ಸೊ ಪ್ರಾಜೆಕ್ಟ್ ಕೂಡ ಒಂದು ರಿಸ್ಕ್ ಆಗಿರುತ್ತೆ, ಬಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಅಂದರೆ ಅದರಲ್ಲಿ ಎಷ್ಟು ರಿಸ್ಕ್ ಇದೆ, ಆ ರಿಸ್ಕನ್ನು ಓವರ್ಕಮ್ ಮಾಡೋದಕ್ಕೆ ನಾವು ಏನೇನು ಪ್ಲ್ಯಾನು ಸ್ಟ್ರಾಟಜಿ ಮಾಡಬೇಕು, ನಮ್ಮ ಹತ್ರ ಏನೇನು ಎಬಿಲಿಟಿ, ಕೆಪಾಬಿಲಿಟೀಸ್ ಇದ್ದಾವೆ, ಏನೇನು ರಿಸೋರ್ಸಸ್ ಇದ್ದಾವೆ, ಅವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ಆ ರಿಸ್ಕನ್ನು ಓವರ್ಕಮ್ ಮಾಡಬೇಕಾಗುತ್ತೆ. ಫೈನ್. ಸೊ ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಸ್ಕ್ ಆ್ಯಂಡ್ ವಿ ಹ್ಯಾವ್ ಟು ಓವರ್ಕಮ್ ಇಟ್. ಫೈನ್. ಸೊ these are all the characteristics of a project. Next, this is the summary. Okay, next is you have got multiple questions over here. For example, a project is an activity to meet the creation of a, ಕೆಳಗಡೆ ಒಂದು ABCD ಅಂತ 4 ಆಪ್ಷನ್ಸ್ ಕೊಟ್ಟಿದೆ. ಸೊ ಇವು ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಆಲ್ಸೋ ಹಿಯರ್ ಇಟ್ ಸೆಲ್ಫ್. ದಟ್ ಈಸ್ A, unique product or service. A project is an activity to meet the creation of a unique product or service anta, and you will get the answer here itself. So please go through all these MCQs. It is self understandable. Thank you one and all.